ವೀಕ್ಷಕರೇ, ಕೆಲವು ದಿನಗಳ ಹಿಂದೆ ದೇಶದ ಮೀಡಿಯಾಗಳಲ್ಲೆಲ್ಲ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಮಗನ ಸಾಧನೆಯನ್ನ ಕೊಂಡಾಡಿದ್ದೇ ಆಯಿತು ಅಲ್ವಾ? ಲೋಕಲ್ ಮೀಡಿಯಾದಿಂದ ಹಿಡಿದು ಅಂತಾರಾಷ್ಟ್ರೀಯ ಮೀಡಿಯಾದ ತನಕ ಜೈಶಾಗೆ ವಾವೆಂದಿದ್ದೇ ಬಂತು. ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಜೈಶಾ ಅಷ್ಟು ದೊಡ್ಡ ಹುದ್ದೆಗೆ ಏರಿದರು, ಸಾಧನೆ ಮಾಡಿದರು ಅಂತೆಲ್ಲ ಹೊಗಳುತ್ತಿದ್ದಾರೆ. ಈ ಜೈಶಾ ನಿಜಕ್ಕೂ ಯಾವ ಸಾಧನೆ ಮಾಡಿ, ಯಾವ ರೀತಿ ಶ್ರಮ ಪಟ್ಟು ದೊಡ್ಡ ಹುದ್ದೆ ಪಡೆದುಕೊಂಡ್ರು? ಏನಿತ್ತು ಅವರ ಅರ್ಹತೆ? ಇವೆಲ್ಲ ಯಾವ ಮೀಡಿಯಾಗಳು ಕೇಳಲಿಲ್ಲ. ಅದೆಲ್ಲ ಏನು ಎಂದು ಹೇಳೋ ಮೊದಲು ಕನ್ನಡ ಪ್ಲಾನೆಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇದು ನಿಮ್ಮ ಮೀಡಿಯಾ. ಮೊನ್ನೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಂಸ್ಥೆಯ ಚೇರ್ಮನ್ ಆಗಿ ಅವಿರೋಧವಾಗಿ ಆಯ್ಕೆಯಾದರು. ಬರೋ ಡಿಸೆಂಬರ್ 1ರಿಂದ ಚಾರ್ಜ್ ಅನ್ನ ತಗೊಳ್ತಾರೆ. ಹಾಗಾದ್ರೆ ಇದು ಇಡೀ ದೇಶವೇ ಹೆಮ್ಮೆ ಪಡೋ ವಿಷಯ ಅಲ್ವೇ? ಇವತ್ತು ಬಿಜೆಪಿ ಸಂಘ ಪರಿವಾರದಲ್ಲಿ ಎಷ್ಟೋ ಕಾರ್ಯಕರ್ತರು ಹಿಂದುತ್ವ ಸಿದ್ಧಾಂತ ಅಂತ ಬಡಿದಾಡ್ತಾರೆ, ಹೊಡೆದಾಡ್ತಾರೆ. ಹೀಗೆ ಉತ್ಸಾಹದಲ್ಲಿ ದೇಶ ಧರ್ಮದ ರಕ್ಷಣೆಯ ಭ್ರಮೆಯಲ್ಲಿ ಜೈಲು ಸೇರಿದ ಬಡವರ ಮಕ್ಕಳು ಅದೆಷ್ಟೋ. ಆದರೆ ದ್ವೇಷ ಭಾಷಣ ಮಾಡುತ್ತಾ ಹೀಗೆ ಬಡವರ ಮಕ್ಕಳನ್ನ ಹೊಡೆದಾಡಲು ಹಚ್ಚೋ ಅಮಿತ್ ಶಾ ಮಗ ಮಾತ್ರ ಯಾವತ್ತೂ ಬಾವುಟ ಹಿಡಿಲಿಲ್ಲ, ಜೈಕಾರ ಹಾಕಲಿಲ್ಲ, ಹಿಂದುತ್ವದ ಪರ ಹೋರಾಟ ಮಾಡಲಿಲ್ಲ. ಆದರೆ ಇವರನ್ನ ಹೇಗೆ ವ್ಯವಸ್ಥಿತವಾಗಿ ಹಂತ ಹಂತವಾಗಿ ಇಂತಹ ಹುದ್ದೆಗೆ ಏರಿಸಲಾಗುತ್ತದೆ ಅನ್ನೋದು ಮಾತ್ರ ಶುದ್ಧ ರಾಜಕೀಯ. ಬರೀ ಅಮಿತ್ ಶಾ ಅಂತ ಅಲ್ಲ, ಎಲ್ಲ ರಾಜಕಾರಣಿಗಳ ಮಕ್ಕಳ ಬದುಕು ಇಷ್ಟೇ ಸುಂದರವಾಗಿರುತ್ತದೆ. ಯಾವುದೋ ಪ್ರತಿಭಟನೆಯಲ್ಲಿ ಮುಂದಿರಲ್ಲ, ಇನ್ಯಾವುದೋ ಗಲಭೆಯಲ್ಲಿ ಕಾಣಿಸಿಕೊಳ್ಳಲ್ಲ, ವಿದೇಶದಲ್ಲೋ ಇನ್ನೆಲ್ಲೋ ಹಾಯಾಗಿ ಕಾಲ ಕಳೆಯುತ್ತಾರೆ. ಅಮಿತ್ ಶಾ ಅಂತ ರಾಜಕಾರಣಿಗಳು ಮಕ್ಕಳ ಭವಿಷ್ಯವನ್ನ ಉಜ್ವಲವಾಗಿಸುವ ಆಸೆಯೇ ಇರುತ್ತದೆ. ಆಗಾಗ ಈ ವಾಸ್ತವತೆಯ ದರ್ಶನವಾಗುತ್ತಾ ಇರುತ್ತದೆ. ನಿಮಗೂ ಅರ್ಥವಾದಂಥ ಸತ್ಯ ಬಿಡಿ. ಆದರೆ ಕೆಲವೊಂದು ಪ್ರಚೋದನಕಾರಿ ಮಾತುಗಳು ಬಂದಾಗ ಇದನ್ನೆಲ್ಲ ಫಾಲೋ ಮಾಡಲ್ಲ ನೀವು. ಈಗ ಜೈಶಾ ಅವರ ಸಾಧನೆಗೆ ಬರೋಣ. ಈ ಹಿಂದೆ ಜಗಮೋಹನ್ ದಾಲ್ಮಿಯಾ, ಶರದ್ ಪವಾರ್, ಶ್ರೀನಿವಾಸನ್, ಶಶಾಂಕ್ ಮನೋಹರ್ಗಳು ಮುನ್ನಡೆಸಿದ ಪ್ರತಿಷ್ಠಿತ ಸಂಸ್ಥೆಯಲ್ಲಿ 5ನೇ ಭಾರತೀಯನಾಗಿ ಸ್ಥಾನ ಅಲಂಕರಿಸಿದ್ದಾರೆ. ಈ ಹುದ್ದೆಗೆ ಜೈಶಾ ಸ್ಪರ್ಧೆ ಮಾಡುತ್ತಿದ್ದಾರೆ ಎಂದಾಗಲೇ ಬೇರೆ ಯಾರೂ ಕೂಡ ಸ್ಪರ್ಧೆ ಮಾಡುವುದಕ್ಕೆ ಹೋಗಿಲ್ಲ. 16 ದೇಶಗಳು ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ ಹುದ್ದೆ ಅದು. ಅಲ್ಲಿಗೆ ಜೈಶಾ ರಾತ್ರಿ ನಿದ್ದೆಗೆಟ್ಟು ಓದಿಲ್ಲ, ಕಷ್ಟಪಟ್ಟು ಬರೆದಿಲ್ಲ, ಬಳಕೆಯಾಗಿದ್ದು ಉಪಯೋಗಕ್ಕೆ ಬಂದಿದ್ದು ಕೇವಲ ರಾಜಕೀಯ ಪ್ರಭಾವ ಮಾತ್ರ. ಆದರೆ ದೇಶದಲ್ಲಿ ಅದೆಷ್ಟೋ ಯುವಕರು ಕಷ್ಟಪಟ್ಟರೂ ಉದ್ಯೋಗ ಸಿಗುತ್ತಿಲ್ಲ. ನಿರುದ್ಯೋಗದ ಸಮಸ್ಯೆ ನಡುವೆ ಇಂಥ ಸುದ್ದಿಯನ್ನ ಸಂಭ್ರಮಿಸುವವರೇ ಹೆಚ್ಚು. ಹೋಗ್ಲಿ ಬಿಡಿ, ಪ್ರಪಂಚ ಇರುವುದೇ ಹಾಗೆ, ನಾವು ರಿಸೀವ್ ಮಾಡಿಕೊಳ್ಳೋಣ. ಜೈಶಾಗೆ ಈಗ ಎಷ್ಟು ವರ್ಷ ಹೇಳಿ? ಕೇವಲ 36. ಪದವಿ ಮುಗಿಸಿದ ಕೂಡಲೇ ಜೈಶಾ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಪ್ರತಿಷ್ಠಿತ ಹುದ್ದೆಗಳನ್ನು ನಿರ್ವಹಣೆ ಮಾಡುವ ಅರ್ಹತೆಯನ್ನ ಗಳಿಸಿಕೊಂಡು ಬಿಟ್ಟರು. ಅದು ಅವರಿಗೆ ಅರ್ಹತೆ ಇತ್ತು ಅನ್ನುವ ಕಾರಣಕ್ಕಲ್ಲ, ಬದಲಿಗೆ ಅಧಿಕಾರಸ್ಥರ ಮಗನಾಗಿದ್ದ ಅನ್ನೋ ಕಾರಣಕ್ಕೆ. ಅಂತಹ ಕ್ರಿಕೆಟ್ ಸಂಸ್ಥೆಯ ಆಯಕಟ್ಟಿನ ಸ್ಥಾನದಲ್ಲಿ ಆಗಲೇ 2009ರಲ್ಲೇ ಜೈಶಾರನ್ನ ಪ್ರತಿಷ್ಠಾಪಿಸಿದ್ದರು. ಅಂದಿನಿಂದ ಶುರುವಾದ ಅವರ ಹುದ್ದೆಯಿಂದ ಹುದ್ದೆಗಿನ ಜಿಗಿತ ಐಸಿಸಿ ಅಧ್ಯಕ್ಷ ಸ್ಥಾನದವರೆಗೂ ಬಂದು ನಿಂತಿದೆ. ಒಂದು ವಿಷಯ ಕುರಿತು ಧಮ್ಕಟ್ಟಿ ಮಾತನಾಡದ, ಆಟ ಆಡಿದ ಕುರುಹು ಇಲ್ಲದ ಜೈಶಾ ಎಂಬ ಮೋದ್ಮಣಿ ಅಲಂಕರಿಸಿರುವ ಹುದ್ದೆಗಳತ್ತ ಒಮ್ಮೆ ಕಣ್ಣಾಡಿಸಿದರೆ ನಮ್ಮ ದೇಶದ ಪ್ರತಿಭಾವಂತ ನಿರುದ್ಯೋಗಿಗಳು ತಲೆ ತಿರುಗಿ ಬೀಳದೇ ಇರಲು ಸಾಧ್ಯವೇ ಇಲ್ಲ. 2009ರಲ್ಲಿ ಅಹಮದಾಬಾದ್ನ ಸೆಂಟ್ರಲ್ ಬೋರ್ಡ್ ಆಫ್ ಕ್ರಿಕೆಟ್ನ ಕಾರ್ಯನಿರ್ವಾಹಕ ಮಂಡಳಿಯ ಸದಸ್ಯ, ಆನಂತರ 2013ರಲ್ಲಿ ಗುಜರಾತ್ ಕ್ರಿಕೆಟ್ ಅಸೋಸಿಯೇಷನ್ನ ಜಂಟಿ ಕಾರ್ಯದರ್ಶಿ. ಅದೇ ಸಮಯದಲ್ಲಿ ಜಿಸಿಎ ಅಧ್ಯಕ್ಷರಾಗಿದ್ದ ಅವರ ತಂದೆ ಅಮಿತ್ ಶಾ ಅವರೊಂದಿಗೆ ಅಹಮದಾಬಾದ್ನಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ನಿರ್ಮಾಣದ ಉಸ್ತುವಾರಿ ಸಿಕ್ಕಿತ್ತು. 2015ರಲ್ಲಿ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಹಣಕಾಸು ಮತ್ತು ಮಾರುಕಟ್ಟೆ ಸಮಿತಿಗಳ ಸದಸ್ಯ. 2019ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಭವಿಷ್ಯದ ಸಿಇಸಿ ಸಭೆಗಳಲ್ಲಿ
ಪ್ರತಿನಿಧಿಯಾಗಿ ಆಯ್ಕೆ. 2019ರಲ್ಲಿ ಜಿಸಿಎ ಜಂಟಿ ಕಾರ್ಯದರ್ಶಿ ಸ್ಥಾನದಿಂದ ಕೆಳಗಿಳಿದು ಬಿಸಿಸಿಐ ಕಾರ್ಯದರ್ಶಿ. 2021ರಲ್ಲಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷರನ್ನಾಗಿ ನೇಮಕ. 2020ರಲ್ಲಿ ಐಸಿಸಿ ಮಂಡಳಿಯ ಸದಸ್ಯ ಪ್ರತಿನಿಧಿಯಾಗಿ ನೇಮಕ. 2022ರಲ್ಲಿ ಬಿಸಿಸಿಐ ಕಾರ್ಯದರ್ಶಿಯಾಗಿ ಮರು ಆಯ್ಕೆ. 2022ರಲ್ಲಿ ಐಸಿಸಿಯ ಹಣಕಾಸು ಮತ್ತು ವಾಣಿಜ್ಯ ವ್ಯವಹಾರಗಳ ಸಮಿತಿಯ ಮುಖ್ಯಸ್ಥರಾಗಿ ಆಯ್ಕೆ. 2024ರಲ್ಲಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷರಾಗಿ ಮರು ಆಯ್ಕೆ. ಈಗ 2024ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಯ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದು ಕೇವಲ 15 ವರ್ಷಗಳ ಅಂತರದಲ್ಲಿ 12 ಪ್ರತಿಷ್ಠಿತ ಹುದ್ದೆಗಳನ್ನು ಅಮಿತ್ ಶಾ ಅವರ ಮಗ ಜೈ ಶಾ ಅಲಂಕರಿಸಿರುವ ಸಣ್ಣ ಸ್ಯಾಂಪಲ್. ದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ 2014ರಿಂದ 2024ರವರೆಗಿನ 10 ವರ್ಷಗಳಲ್ಲಿ ನಿರುದ್ಯೋಗದ ಪ್ರಮಾಣ ಎಲ್ಲೇ ಮೀರಿದೆ. ಅದರಲ್ಲೂ ವಿದ್ಯಾವಂತ ಯುವ ಸಮೂಹದಲ್ಲಿನ ನಿರುದ್ಯೋಗ ಪ್ರಮಾಣ ಏರುಗತಿಯಲ್ಲಿದೆ. ಜೊತೆಗೆ ದೇಶದಲ್ಲಿ ನಿರುದ್ಯೋಗಿಗಳ ಪೈಕಿ 83% ಪಾಲು ಯುವ ಸಮೂಹದ್ದೇ ಆಗಿದೆ ಎಂಬ ಆತಂಕಕಾರಿ ಅಂಕಿ ಅಂಶಗಳನ್ನು ವರದಿಯೊಂದು ಬಹಿರಂಗಪಡಿಸಿದೆ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿಸುತ್ತೇನೆ ಎಂದು ಭರವಸೆ ನೀಡಿದ್ದ ಮೋದಿ ಮೌನಕ್ಕೆ ಜಾರಿದ್ದಾರೆ. ಒಂದು ಸಣ್ಣ ಸರ್ಕಾರಿ ಕೆಲಸಕ್ಕೂ ಸಾವಿರಾರು ಜನ ಕ್ಯೂ ನಿಲ್ಲುವ, ನಿಟ್ಟುಸಿರು ಬಿಡುವ, ಹೊಡೆದಾಡುವ ದೃಶ್ಯ ಸಾಮಾನ್ಯವಾಗಿದೆ. ಆದರೆ ಅಧಿಕಾರಸ್ಥರ ಮಕ್ಕಳು, ಅದರಲ್ಲೂ ಒಬ್ಬನೇ ಒಂದಲ್ಲ ಎರಡಲ್ಲ 12 ಹುದ್ದೆಗಳನ್ನು ಅಲಂಕರಿಸುತ್ತಾರೆ. ಇದನ್ನು ಓಟಾಕಿ ಗೆಲ್ಲಿಸುವ ಜನ ಅರ್ಥ ಮಾಡಿಕೊಳ್ಳುವುದು ಯಾವಾಗ?